ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗೆಯೇ ಆಗ್ತಾ ಇದ್ದೀನಿ ಕೂಡ. ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗ್ತಾಯಿದೆ ಅನ್ಕೋತೀನಿ. ಲಾಸ್ಟ್ ವೀಡಿಯೋ ನಾನು ತುಂಬಾ ಎಂಜಾಯ್ ಮಾಡಿದ ವೀಡಿಯೋ, ಜೊತೆಗೆ ಮಕ್ಕಳಿಗಾಗಲಿ ಸ್ವಲ್ಪ ದೊಡ್ಡವರಿಗಾಗಲಿ ಖುಷಿ ಕೊಡುತ್ತೆ ಅಂತೇಳಿ ಹಾಕಿರೋದು. ತುಂಬ ಜನ ವೀಡಿಯೋನ ನೋಡಿಲ್ಲ. ಯಾಕೆ ನೋಡಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಈ ವಿಡಿಯೋನ ತುಂಬ ಜನ ಏನಾದರೂ ನೋಡಿದ್ರೆ ಅದನ್ನು ಕೇಳಿಸ್ಕೊಂಡ್ಮೇಲೆ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕಾಗಿ ಶೇರ್ ಮಾಡಿದ್ದೀನಿ. ಮಕ್ಕಳಿಗೆ ಕೂಡ ಕಾಂಪಿಟೇಷನ್ ಏನಾದರೂ ಇತ್ತು ಅಂತಂದರೆ ಅವರಿಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಶೇರ್ ಮಾಡಿರೋದು. ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ, ಆ ವಿಡಿಯೋ ಅವರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ತೋರಿಸೋಣ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಟೆಂಪಲ್ ರನ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಧರ್ಮಸ್ಥಳಕ್ಕೆ ಹೋಗಿದ್ವಿ, ಅದನ್ನು ವಿಡಿಯೋ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಯಾಕಂದರೆ ಬೆಳಿಗ್ಗೆ 4 ಗಂಟೆಗೆ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟು ನಾವು ದರ್ಶನಕ್ಕೆ 6:30ಗೆ ಹೋಗಿ ನಿಂತ್ಕೊಂಡಿದ್ದು. ಹೊರಗೆ ಬರೋಷ್ಟರಿಗೆ 10:30 ಆಯಿತು. ಬಂದಿದ್ದ ತಕ್ಷಣವೇ ನಮಗೆ ಊಟದ ವ್ಯವಸ್ಥೆ ಎಲ್ಲ 12 ಗಂಟೆ ಮೇಲೆ ಅಂತ ಮಾಡಿದಾರಂತೆ. ಹಾಗಾಗಿ ಅಲ್ಲೆಲ್ಲ ವೀಡಿಯೋನೇ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆನೇ ಆಗಿರೋದ್ರಿಂದ ಸ್ವಲ್ಪ ಮೂಡು ನಿದ್ದೆ ಇಲ್ಲದಿರೋದ್ರಿಂದ ಹಂಗೆ ಹಿಂಗೆ ಆಗಿತ್ತಲ್ವ, ವೀಡಿಯೋ ಮಾಡ್ಕೊಂಡಿಲ್ಲ. ಧರ್ಮಸ್ಥಳ ಆದಮೇಲೆ ನಾವು ಇದು ಸೌತಡ್ಕ ಗಣಪತಿ ಅಂತ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ಅಲ್ಲಿಗೆ ಬಂದಿದ್ವಿ. ಅಲ್ಲಿಂದ ವೀಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಏನು ಹಾಡೆಲ್ಲ ಹಾಕಿದ್ರಲ್ವ, ಅದರಲ್ಲಿ ಇದೊಂದು ವಿಡಿಯೋನ ಹಾಕಿಬಿಟ್ಟು ಕಾಂತಾರದ್ದು ಎಂಡಿಂಗ್ ಬರುತ್ತಲ್ವ, ಕ್ಲೈಮ್ಯಾಕ್ಸು ಅದರದ್ದು. ಇವನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದ ಅಂತಂದರೆ, ಈ ಹುಡುಗ ಸಖತ್ ಎಂಜಾಯ್ ಮಾಡಿದ್ದಾರೆ. ಮಾತ್ರ ಎಲ್ಲರೂ ಸಿಕ್ಕಾಪಟ್ಟೆ ಅದರೊಳಗಡೆನೇ ಹೋಗಿದ್ದಾನೆ ಅಂದ್ಕೊಂಡು ನೋಡಿಕೊಂಡು ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡ್ದ. ಹಂಗಾಗ್ಬಿಟ್ಟು ವೀಡಿಯೋನ ಮಾಡ್ಕೊಂಡಿದ್ದೆ ಸ್ವಲ್ಪ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಮ್ಯೂಸಿಕ್ಕು ನೀವು ಬೇರೆ ಮೊಬೈಲಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡಿಕೊಂಡು ಇದನ್ನು ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಬಟ್ ಏನಾಯಿತು ಅಂತಂದರೆ ನನಗೆ ಮ್ಯೂಸಿಕ್ ಹಾಕೋದ್ರಿಂದ ಕಾಪಿರೈಟ್ ಬರುತ್ತೆ ಅಂತೇಳಿ ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ. ಸ್ವಲ್ಪ ವೀಡಿಯೋನ ಫಾಸ್ಟ್ ಕೂಡ ಮಾಡಿದ್ದೀನಿ. ಅದು ಮ್ಯೂಸಿಕ್ ಹಾಕ್ಕೊಂಡು ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ ನೀವು ಕೂಡ. ಅದಕ್ಕಾಗಿ ಪೂರ್ತಿ ವೀಡಿಯೋನೂ ಕೂಡ ಇದನ್ನು ಹಾಕಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡೋದಕ್ಕೂ ನನಗೆ ಮನಸ್ಸಾಗಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿತ್ತು ಈ ಹುಡುಗ. ಹಂಗಾಗಿ ವೀಡಿಯೋನ ನೋಡ್ಕೊಂಡೇ ಮಾಡ್ತಾಯಿದ್ದ. ಬಟ್ ತುಂಬ ಚೆನ್ನಾಗಿ ಮಾಡ್ದ ಅಂತ ಹೇಳ್ಬೋದು. ಎಕ್ಸ್ಪ್ರೆಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದ. ಅದಕ್ಕಾಗಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಸ್ವಲ್ಪನೂ ಕೂಡ ಎಲ್ಲೂ ಸ್ಕಿಪ್ ಮಾಡಿಲ್ಲ. ನೀವು ಕೂಡ ಎಂಜಾಯ್ ಮಾಡಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು ಪ್ರತಿ ಸಲ ನಾವು ಧರ್ಮಸ್ಥಳಕ್ಕೆ ಹೋದಾಗ್ಲೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಳಗಡೆ ಹೋಗಿ ನಮಗೆ ದರ್ಶನ ಮಾಡೋದಕ್ಕೆ ಆಗೇ ಇರಲಿಲ್ಲ. ಬಟ್ ಈ ಸಲ ಎಲ್ಲರ ಜೊತೆ ಹೋಗಿರೋದ್ರಿಂದ ನಾವೇ ಹೋಗಿದ್ರಂತೂ ಈ ಸಲನೂ ಈ ಜನ ನೋಡ್ಬಿಟ್ಟು ಹಂಗೆ ವಾಪಸ್ ಬರ್ತಿದ್ವಿ ಅನಿಸುತ್ತೆ. ಎಲ್ಲರ ಜೊತೆ ಹೋಗಿರೋದ್ರಿಂದ ನಾವು ದರ್ಶನ ಮಾಡಲೇಬೇಕು ಅಂದ್ಕೊಂಡು ಹೋಗಿದ್ದು. ನಿದ್ದೆ ಇಲ್ದಲೇ ನಮ್ಮದು ಮುಖ ಎಲ್ಲ ಹೆಂಗಾಗಿತ್ತು ಅಂತಂದರೆ ಎನರ್ಜಿನೇ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು.
ಆಮೇಲೆ ಒಳಗಡೆ ವೀಡಿಯೋಸ್ ಮಾಡೋದಕ್ಕೆ ಬಿಡಲ್ಲ ಅಂತಂದ್ಬಿಟ್ಟು ಹೊರಗಡೆ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿರೋದು. ದರ್ಶನ ಮಾಡಿದ್ವಿ, ತುಂಬ ಖುಷಿ ಆಯಿತು. ಒಳಗಡೆ ಹೋಗ್ತಿದ್ದಂಗೆ 1:15ಗೆ ಕ್ಲೋಸ್ ಮಾಡ್ತಾರೆ ದರ್ಶನನ, ಮತ್ತು 3:30ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಮಗೆ ಸದ್ಯ ನನ್ನ ಪುಣ್ಯಕ್ಕೆ ಒಳಗಡೆ ಹೋಗಿದ ತಕ್ಷಣವೇ ಬಿಡ್ತಾಯಿದ್ರು, ಸ್ವಲ್ಪ ಫಾಸ್ಟಾಗಿ ಬಿಡ್ತಾಯಿದ್ರು. ಹಂಗಾಗಿ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಊಟನೂ ಕೂಡ ನಮಗೆ ಸಿಗಲಿಲ್ಲ. ಅಲ್ಲಿ ತುಂಬ ಜನ ಇದ್ದಿದ್ದರಿಂದ ಊಟ ಸಿಗಲಿಲ್ಲ ನನಗೆ. ಅಂದರೆ ಪ್ರಸಾದ ಇತ್ತು, ನಮಗೆ ಅದರೊಳಗಡೆ ಹೋಗಿ ಊಟ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಹೊರಗಡೆ ತಿಂದ್ಕೊಂಡು ನೆಕ್ಸ್ಟು ನಾವು ಬೇಲೂರಿಗೆ ಬಂದಿದ್ದೀವಿ. ಬೇಲೂರಿಗೆ ಬರೋದ್ರೊಳಗಡೆ ಸಂಜೆ ಆಗಿಬಿಟ್ಟಿತ್ತು. ಇಲ್ಲೂ ಅಷ್ಟೇ ದರ್ಶನ ಎಲ್ಲನೂ ಆಯಿತು ಚೆನ್ನಾಗೇ. ಯಾಕಂದರೆ ಒಳಗಡೆ ಹೋಗ್ತಿದ್ದಂಗೆ ಡೋರನ್ನ ಓಪನ್ ಮಾಡಿದ್ರು. ಅಷ್ಟರೊಳಗಡೆ ಪೂಜೆಗೇನೋ ರೆಡಿ ಮಾಡ್ತಾಯಿದ್ರು ಅನ್ಸುತ್ತೆ, ಕ್ಲೋಸ್ ಇತ್ತು. ನಾವು ಹೋಗ್ತಿದ್ದಂಗೆ ಓಪನ್ ಮಾಡಿದ್ರು, ಅಲ್ಲೂ ಕೂಡ ದರ್ಶನ ಆಯಿತು. ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊಂಡು ಆ ಒಂದು ಕ್ಲಿಪ್ಪಿಂಗ್ನ ಮಿಸ್ ಮಾಡ್ದಲೇ ಹಾಕಿದ್ದೀನಿ. ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ನೀವು ಕೂಡ ಚೆನ್ನಕೇಶವ ದೇವರ ದರ್ಶನ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಸಖತ್ ಖುಷಿ ಆಯಿತು ಹೋಗಿದ ತಕ್ಷಣ ದರ್ಶನ ಆಗಿದ್ದು. ಆಮೇಲೆ ಇಲ್ಲೂ ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಎಲ್ಲ 1-2 ಕ್ಲಿಪ್ಪಿಂಗ್ನ ತೊಗೊಂಡು ನಾನು ಹೊರಗಡೆ ಬಂದಮೇಲೆ ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿಗೆ ಸ್ವಲ್ಪ ಬೇಲೂರು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಹಂಗಾಗಿ ನಾನು ಜಾಸ್ತಿ ಏನು ವೀಡಿಯೋನ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮತ್ತು ನಮಗೆ ಕೂಡ ಎನರ್ಜಿ ಇರಲಿಲ್ಲ, ಮೊಬೈಲ್ ಕೂಡ ಲೋ ಆಗಿತ್ತು. ಹಂಗಾಗಿಬಿಟ್ಟು ಆಚೆ ಬಂದು ಮತ್ತೆ ಸ್ವಲ್ಪ ಕಾಫಿ ಟೀ ಕುಡಿಯೋಣ ಅಂದ್ವಿ, ಯಾವುದೂ ಸಿಗಲಿಲ್ಲ. ಅದಾದಮೇಲೆ ಡೈರೆಕ್ಟ್ ಊಟಕ್ಕೆ ಹೋಗೋಣ ಅಂಥೇಳಿ ಹತ್ಕೊಂಡು ಬಂದಿದ್ದ ತಕ್ಷಣ ಮಧ್ಯದಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಸೀದಾ ಮನೆಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಎಲ್ಲ ದೇವರ ದರ್ಶನ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಿಮಗೆ ಗೊತ್ತಿದೆ, ಎಲ್ಲ ಫೇಮಸ್ ದೇವಸ್ಥಾನಗಳಲ್ಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಹಾಗಾಗಿ ಹೊರಗಡೆಯಿಂದನೇ ಎಲ್ಲ ದೇವರ ದರ್ಶನ ಮಾಡಿಸಿದ್ದೀನಿ. ನಿಮಗೆ ಸೌತಡ್ಕ ಗಣಪತಿ ದರ್ಶನ ಕೂಡ ಮಾಡಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆಗ್ತಾ ಇರೋದು ಯಾವ ರೀತಿಯಾಗಿದೆ, 1-2 ಡೇಸ್ಗೆ ಒಂದ್ಸಲನೇ ಹಾಕ್ಲಾ ಅಥವಾ ಡೈಲಿ ಹಾಕ್ಲಾ ಅಥವಾ ವೀಕ್ಲಿ ಒನ್ಸ್ ಹಾಕ್ಲಾ, ಏನು ಎತ್ತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಒಂದು ವೀಡಿಯೋ ಮಾಡೋದಕ್ಕೆ ಒಂದು ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.